ಎನ್ನೊಡನೆ ಸಮರಸವಿನ್ನು ಬೇಡಲೆ, ಮುನ್ನಿನಂತೆ ತನುವೆ ನೀನು ಅನ್ಯವೆನಗೆ. ಪುಷಿ ನೀನು ನಿಜ ನಾನು, ಮಲವೆರಡರ ಬೆಸುಗೆ ನೀನು ಅತಿ ಶುದ್ಧ ನಾನು. ಕರ್ಮ ವಿರಸದ ಏಳಿಗೆ ನೀನು ಸಾಕ್ಷಿಯಾನು, ಭಾವಿಸೆ ಬಂದವದು ನೀನು ಮೋಕ್ಷವೂ ನಾನು. ಜಡವೇ ನೀನು ಅಜಡನೇ ನಾನು, ಬಹುರೂಪ ಒಡೆದಿಯೇ ನೀನು ಏಕರೂಪ ನಾನು. ಕೆಡುವೆ ನೀನು ಎಂದೆಂದು ನಾನು ನಿತ್ಯನು, ಕಡೆಗೆ ನೀನೆಯೇ ಮಣ್ಣು ನಾನೇ ವಸ್ತು. ಒಂದು ಅವಸ್ಥೆಯೊಳು ಇರ್ಪೆ ನೀನು, ಅಖಿಲ ಅವಸ್ಥೆಯೊಂದಿರುತ್ತೀಯೇ ನಾನು. ಭೂತ ವಿಕೃತಿ ಅಂದವೆನಿಪೆ ನೀನು, ನಿರ್ವಿಕೃತಿಯಾನು. ಕುಂದು ಹೆಚ್ಚು ನೀನು ಸಮ ಆನು, ಆರು ವಿಕಾರದ ಬಾಧೆ ಪಡುತ್ತೀಯೇ ನೀನು. ಬೇರೆ ನೋಡು ಅವಕ್ಕೆ ನಾನು ದೃಶ್ಯವಾಗಿ ತೋರುವೆ, ನೀನು ಅಲ್ಲಿ ದೃಶ್ಯವಾಗಿ ತೋರುವೆ ನೀನು. ಬೇರೆ ನೋಡು ಅವಕ್ಕೆ ನಾನು ದೃಶ್ಯವಾಗಿ ತೋರುವೆ ನೀನು, ಅಲ್ಲಿ ನಾನು ದೃಕ್ಕು. ರುಜಗಳ ಹೇರು ವಿಚಾರಿಸೆ ನೀನು ಸೌಖ್ಯವೂ ಆನು. ರುಜಗಳ ಹೇರು ನೀನು ವಿಚಾರಿಸೆ ಸೌಖ್ಯವೂ ಆನು. ಹೇಯವದು ನೀನು ಕೇಳು ನಾನು ಉಪಾದೇಯಾತ್ಮಕನು. ಮಿಥ್ಯೆ ಮಾಯೆ ನೀನು ಮಾಯಾರಹಿತ ಶಂಭುಲಿಂಗವು ಆನು. ಇಂತು ಕಾಯವೇ ನೀನು ನೀನಾರು ನಾನದಾರು. ಕಾಯವೇ ನೀನಾರು ನಾನದಾರು. ಕಾಯವೇ ನೀನಾರು ನಾನು ಅದಾರು. ಎನ್ನೊಡನೆ ಸಮರಸವಿನ್ನು ಬೇಡಲೆ, ಮುನ್ನಿನಂತೆ ತನುವೆ ನೀನು ಅನ್ಯವೆನಗೆ. ಪದ್ಯದೊಳಗೆ ದೇಹ ಭಾವನ ಕಳೆಯಕ್ಕೆ ಸಾಕಷ್ಟು ಪದ್ಯಗಳನ್ನು ಇಟ್ಟಾರೆ. ದೇಹ ಭಾವದಿಂದ ಬಂಧನ, ದೇಹ ಭಾವ ಕಳ್ಕೊಂಡ್ರೆ ಮುಕ್ತಿ. ಈ ದೇಹ ಭಾವ, ದೇಹ ಹೆಂಗೈತಿ, ನೀ ಹೆಂಗೈತಿ, ಇರುವಂಥ ವ್ಯತ್ಯಾಸವನ್ನು ಹೇಳ್ಕೋವಂಥ ನಮ್ಮ ಅನುಭವದಿಂದನೂ ನೋಡ್ಕೋಬೇಕು. ನಾನು ದೇಹಕ್ಕೆ ಅನ್ಯವಾಗಿ ಅದೇನು ಅಂತ ಭಾವ ನಮ್ಮಲ್ಲಿ ಹುಟ್ಟಬೇಕಂದ್ರೆ, ಆ ಅನುಭವ ನಮಗೆ ಸ್ವಲ್ಪ ಆದರೂ ಆಗಬೇಕಂದ್ರೆ ಅಂತಃಕರಣ ಸ್ವಚ್ಛ ಆಗಬೇಕು. ಅಂತಃಕರಣ ಮಲಿನ ಇದ್ದಾಗ ಈ ಭಾವ ಒಟ್ಟ ಬರುವುದೂ ಇಲ್ಲ, ಈ ಅನುಭವನೂ ಆಗುವುದಿಲ್ಲ. ಅಂತಃಕರಣದಲ್ಲಿ ಕಾಮ, ಕ್ರೋಧ, ಲೋಭ, ಮದ, ಮತ್ಸರ ತುಂಬಿಕೊಂಡಾಗ ನಿತ್ಯ ಬಹಿರ್ಮುಖ ಆಗಿರ್ತದೆ ವೃತ್ತಿ. ಬಹಿರ್ಮುಖ ವೃತ್ತಿ ಇದ್ದಂಥ ಅಂತಃಕರಣದೊಳಗೆ ಆ ನಿಜ ಸ್ವರೂಪದ ಅನುಭವನ ಆಗುವುದು. ಆ ನಿಜ ಸ್ವರೂಪದ ಸ್ವಲ್ಪ ಆದರೂ ಅನುಭವ ಸ್ವಲ್ಪ ಆದರೂ ಆದರೆ ಅವಾಗ ನಾನು ಬೇರೆ ಇದನ್ನು ಅನ್ನೋ ಭಾವ ಹುಟ್ಟಾಕ ಶುರುವಾಗ್ತದೆ. ಜಡಮತಿಗೆ ಈ ಭಾವನ ಹುಟ್ಟುವುದಿಲ್ಲ. ಸಾಮಾನ್ಯವಾಗಿ 190 ಜನ ಜಡಮತಿಗಳ ಜಗತ್ತು. ಆ ಜಡಮತಿಗೊಳಗಾದವಂಗೆ, ತಾಮಸ ಮತಿಗೊಳಗಾದವಂಗೆ ನಾನು ಸೂಕ್ಷ್ಮವಾಗಿದ್ದೇನೆ ಅನ್ನೋ ಭಾವ ಬರುವುದೇ ಇಲ್ಲ. ಜಡಭಾವನೆ ಇರ್ತದೆ. ಜಡ ಶರೀರ ಭಾವ ಇಟ್ಕೊಂಡು ಅದ ಸಂಘದೊಳಗೆ ಉಳ್ಕೊಂಡು ಅದ ಸಂಘದೊಳಗೆ ಜೀವನ ಕಳೆದ ಹುಟ್ಟಿದಕ್ಕಂತ ಗೊತ್ತಿಲ್ಲ, ಜೀವನದ ಉದ್ದೇಶ ಏನೋ ಗೊತ್ತಿಲ್ಲ, ಜೀವನ ಹಂಗ ಹೋಗಿರ್ತದೆ. ಗುರಿನ ಗೊತ್ತಿಲ್ಲ ಜೀವನದ. ಆ ಭಾವ ಬರಬೇಕಂದ್ರೆ ಸದ್ಗುರು ಸಾನ್ನಿಧ್ಯದೊಳಗೆ ಇಟ್ಕೊಂಡು ಸತ್ಸಂಗದೊಳಗೆ ಭಾಗಿಯಾಕೋತ ಹೋದಂಗೆ ನಿಧಾನವಾಗಿ ನಾ ದೇಹಕ್ಕೆ ಅನ್ಯದೇನೆ ಅನ್ನುವಂಥ ಸ್ವಲ್ಪ ದುಳುಕು ಹೊಳ್ದಂಗೆ ಹೊಳಿತೈತಿ. ಪೂರ್ಣ ತಿಳಿಲಿಲ್ಲ, ಅನುಭವಕ್ಕೆ ಬರೋದಿಲ್ಲ, ದುಳುಕು ಹೊಳ್ದಂಗೆ ಹೊಳಿತೈತಿ. ಅವಾಗ ಒಮ್ಮೆ ಅನುಭವಕ್ಕೆ ಬರೋಕೆ ಶುರು ಆಗ್ತದೆ. ಗಾಢ ನಿದ್ರೆಯಿಂದ ಎದ್ದ ಮೇಲೆ, ಕನಸಿನಿಂದ ಹೊರಗೆ ಬಂದ ಮೇಲೆ ನಾನು ಬೇರೆ ಅದೇನಲ್ಲಪ್ಪ, ಈ ಶರೀರ ಇಲ್ಲೇ ಇತ್ತು, ನಾನು ಬೇರೆ ಇದ್ದೀನಿ. ಯಾವಾಗದು ಈ ತತ್ವ ಚಿಂತನೆಗಳನ್ನು ಕೇಳಿದ ಮೇಲೆ, ಅದನ್ನು ಅನುಭವದಿಂದ ನೋಡೋಕೆ ಶುರು ಮಾಡಿದ ಮೇಲೆ ಈ ಅನುಭವ ಶುರು ಆಗ್ತದೆ. ಇಲ್ಲ ಅಂದ್ರೆ ಜಡಭಾವ, ಆ ಸೂಕ್ಷ್ಮ ಭಾವ ಇಲ್ಲದೊಳಗೆ ಈಗೆಲ್ಲ ಬಂದು ಹೋಗ್ತಿರ್ತಾವೆ ಅವನ ಜೀವನದಾಗ ಹೋಗ್ತಾನೆ. ಆದರೆ ಆ ಕಡೆ ಲಕ್ಷ್ಯ ಇರೋಲ್ಲ.
ಎಚ್ಚರ ಹಾಕಲು ಹೊರಗೆ ಬಹಿರ್ಮುಖಾವಸ್ಥೆ ಆಗುತ್ತೆ. ಜಾಗ್ರಾವಸ್ಥೆ ಬರುಕಿನ ಪೂರ್ವದಲ್ಲಿ ಗಾಢ ನಿದ್ರೆಯಿಂದ ಅಥವಾ ಕನಸಿನಿಂದ ಸ್ವಲ್ಪ ಸಮಯ ಹಿಡಿದಿರ್ತೈತಿ. ಆ ಸಮಯದ ಅನುಭವ ಅವನಿಗೆ ಆಗುವುದಿಲ್ಲ, ಲಕ್ಷ್ಯ ಆ ಕಡೆ ಹೋಗೋದೇ ಇಲ್ಲ. ಎದ್ದು ಕೂಡಲೇ ಬಹಿರ್ವೃತ್ತಿ ಆಗಿಬಿಡ್ತೈತಿ. ಇದ್ರ ಕಡೆ ಲಕ್ಷ್ಯ ಹೋದ್ರೆ ಅದನ್ನು ನೆನಪಿಟ್ಕೊಂಡು ಅದನ್ನು ಮೆಲ್ಲಕ್ಕೆ ಹಾಕಿದಾಗ ಹೌದು ಅಲ್ಲೋ ನಾನು ಬೇರೆ ಇದ್ನಲ್ಪ, ಇಷ್ಟೊತ್ತ ನಾನು ಎಲ್ಲಿದ್ದೀನಿ, ಹೆಂಗಿದ್ದೀನಿ, ದೇಹಾತೀತವಾಗಿದ್ದೀನಿ, ಈ ಶರೀರ ಭಾವ ಇರಲಿಲ್ಲ, ಸೂಕ್ಷ್ಮ ಶರೀರ ಬಂದಿತ್ತು, ಕಾರಣ ಶರೀರ ಬಂದಿತ್ತು, ನಾನು ಇದಕ್ಕೆ ಅನ್ಯವಾಗಿ ಇದೇನೆಲ್ಲ ಅನ್ನುವಂಥ ಭಾವ ಸ್ವಲ್ಪ ಸ್ವಲ್ಪ ಉದಯಕತ್ತೆ. ಅದಕ್ಕೆ ಇದನ್ನು ಅನುಭವದಿಂದ ನೋಡಿದಾಗ ಮಂದಮತಿಗೆ ಇದು ಒಟ್ಟ ಅನುಭವಕ್ಕೆ ಬರೋದಿಲ್ಲ ಅನ್ನೋಕೆ ಇದನ್ನು ಪ್ರತ್ಯೇಕ ಮಾಡಿ ಹೇಳ್ಕೋವಂತ ಹೊಂಟಾರ. ನೀ ಹೆಂಗದಿ, ನಾ ಹೆಂಗದಿ, ಶರೀರಕ್ಕೆ ಹೋಲಿಕೆ ಮಾಡಕ್ತಾರೆ. ನೀ ಅಂದರೆ ಮತ್ತೊಂದಲ್ಲ, ಶರೀರವನ್ನು ಎದುರಿಟ್ಟು ನೋಡೋದು, ಶರೀರವನ್ನು ಸಾಕ್ಷಿ ಭಾವದಿಂದ ನೋಡಕ್ಕೆ ಶುರು ಮಾಡೋದು. ಖುಷಿ ನೀನು ನಿಜ ನಾನು. ಹೆಂಗೈತಿ ಶರೀರ? ಶರೀರ ಇದು ಮಿಥ್ಯ, ಇದು ಸುಳ್ಳು, ಇದು ಅಸ್ಥಿರ ಅಂತ ಹೇಳ್ತಾರೆ. ಆದರೆ ನಂಬಿಕೆ ಯಾವಾಗ ಇದು ಗಟ್ಟಿಯಾಗೈತಿ ಹೇಳ್ರಿ? ಬರೀ ಕೇಳಿ ಓದಿಬಿಟ್ರೆ ಗಟ್ಟಿ ಆಗುತ್ತೆ. ಮನನ ಮಾಡ್ಕೋತ ಅದನ್ನು ಒಳಮೊಳ ಗಟ್ಟಿ ಮಾಡ್ಬೇಕು. ಅದನ್ನು ಅನುಭವದಿಂದ ನೋಡುವಂಥ ದೃಷ್ಟಿಕೋನವನ್ನು ಬೆಳೆಸ್ತೀವಿ. ಅವ್ರು ಹೇಳ್ತಾರೆ, ನಿನ್ನ ಅನುಭವ ಹೆಂಗೈತಿ ನೋಡ್ಕೊಂಡು. ಖುಷಿ ನೀನಂತ ಹೇಳಿಬಿಟ್ರು ಅವರು, ನಿಟ ನಾನು ಅಂತ ಹೇಳಿದರು. ಶರೀರಕ್ಕೆ ಸುಳ್ಳು ನೀನು, ನಾನು ಸತ್ಯ ಅಂತ ಹೇಳಿದ್ರು. ಆದರೆ ಈ ಅನುಭವ ನಮ್ಗೆ ಆಗ್ಬೇಕಲ್ಲ, ಇದು ಮಿಥ್ಯ ಅಂತ ನಮಗೆ ಹೊಳೆದೇ ಇಲ್ಲ. ಯಾಕಂದ್ರೆ ಜಡಮತಿ. ಆ ಭಾವದಿಂದ ಹೊರಗೆ ಬರಬೇಕಂದ್ರೆ ಸೂಕ್ಷ್ಮ ಆಗುವವರೆಗೆ ಈ ತತ್ವ ಚಿಂತನೆ ತಿಳಿದಿಲ್ಲ. ಸೂಕ್ಷ್ಮ ಭಾವ ಹುಟ್ಟಬೇಕಂದ್ರೆ ಸೇವಾ ಸತ್ಪುರಗಳನ್ನು ಮಾಡ್ಕೋತ ಅಂತರಂಗದಲ್ಲಿದ್ದಂಥ ದೋಷಗಳನ್ನು ಕಡಿಮೆ ಮಾಡ್ಕೋತ ಬರಬೇಕು. ಅತ್ಯಂತ ಮಲಿನವಾದ ಅಂತಃಕರಣದೊಳಗೆ ಈ ಸೂಕ್ಷ್ಮಾತಿ ಸೂಕ್ಷ್ಮವಾದಂಥ ಈ ತತ್ವ ವಿಚಾರಗಳ ಅಳಿದಿಲ್ಲ. ತಿಳಿದಂಗೆ ಅನುಭವಕ್ಕೆ ಬರೋದು, ತಿಳಿದಂಗೆ ಅನಿಸ್ತದೆ. ಗೊತ್ತಾಗತ್ತಿದ್ರೆ ಏನು ದೊಡ್ಡದೈತಪ್ಪ, ಸುಳ್ಳು ಅಂತ ಹೇಳ್ಯಾರ, ನಾ ಸತ್ಯ ಅಂತ ಹೇಳ್ಯಾರ, ಹೌದಲ್ಲ, ಈ ಶರೀರ ಸುಳ್ಳು ಅಂತ ಹೇಳ್ಯಾರ, ಇದು ಮಲಬಡ ಬೆಸಿಗೆ ಅಂತ ಹೇಳ್ಯಾರ, ಇದು 9 ತೂತಿಂದ ಕೊಡ ಅಂತ ಹೇಳ್ಯಾರ, ಇದೆಲ್ಲ ಹೇಳಕ್ಕೆ ಬರ್ತೈತಿ. ಆದ್ರೆ ಅನುಭವಕ್ಕೆ ಬರೋದಿಲ್ಲ. ಈ ಸುಳ್ಳನ್ನು ಭಾವನ ಬರೋದಿಲ್ಲ. ಈ ಸುಳ್ಳನ್ನು ಭಾವ ಉದಯ ಆಗ್ಬೇಕಂದ್ರೆ ಜನ್ಮಗಳು ಹಿಡಿತಾವೆ. ಅದಕ್ಕೆ ಸತತ ಚಿಂತನೆ ಎದಕ್ಕೆ ಬೇಕು? ಈ ಸುಳ್ಳನ್ನು ಭಾವ ಅಂತಃಕರಣಕ್ಕೆ ಉದಯ ಆಗಿ ಅದು ಸತ್ಯ ನಾನ ಅದು ಅನ್ನೋ ಭಾವ ಗಟ್ಟಿ ಆಗುವವರೆಗೆ ಸತತ ಚಿಂತನೆ ಬೇಕು. ಅಪ್ಪವ್ರಿಗೆ ಭಾಳ ಚಂದ ಕುಂತಾಗ ನಿಂತಾಗ ಸದ್ವಸ್ತುನ ಆದ ಭಾವನ ಬರೇ ಶರೀರವನ್ನು ಹೀಯಾಳಿಸೋದು, ಆ ಸದ್ಭಾವವನ್ನು ನೆನಪಿನಲ್ಲಿರುವುದು. ಇದೇನು ಮಾಡ್ತೀವಿ ಸರಿ, ಇದು ನಾರು ಸರಿ. ಹೆಂಗೆ ಮಾತಿನೊಳಗೆ ಪ್ರತಿ ಮಾತಿನೊಳಗೂ ಆ ಇರುವಿನ ಲಕ್ಷಣ ಕುರಿತ ಮಾತಾಡ್ತಿದ್ರು ಹೊರತಾಗಿ ಬೇರೆ ಮಾತು ಬರ್ತಿರ್ಲಿಲ್ಲ. ಈ ವ್ಯವಹಾರಗಳು ಮಾತಾಡಿದ್ರು ಸದ್ಯಕ್ಕೆ ಅದು ಮತ್ತೆ ಪಾರಮಾರ್ಥಕ್ಕೆ ಬಂದಸ್ತದೆ. ವ್ಯವಹಾರಕ್ಕೆ ಮಾತಾಡ್ತಾರಂದ್ರು ಅದರ ಗೂಢಾರ್ಥ ಪಾರಮಾರ್ಥದ ಇಟ್ಕೊಂಡ ಮಾತಾಡ್ತಿದ್ರು ಅವ್ರು. ಅದು ತಿಳಿವಾರಿಗೆ ತಿಳಿತೈತಿ, ತಿಳಿದಾರಿಗಿಲ್ಲ. ಅದಕ್ಕೆ ಆ ಸತ್ಚಿಂತನೆಯನ್ನು ನಾವು ಮಾಡ್ಕೋತ ಹೋಗುವವರೆಗೂ ಈ ಸತ್ಯದ ಅನುಭವ ಆಗುವುದು. ಅದಕ್ಕೆ ಪುನಃ ಈ ಸತ್ಸಂಗ ಸದ್ವಿಚಾರಗಳನ್ನು ಮಾಡ್ಕೋತ ಹೋಗಿ ಅಂತಃಕರದ ವೃತ್ತಿ ಏನೈತಲ್ಲ, ಬಹಿರ್ಮುಖ ವೃತ್ತಿ ಐತಲ್ಲ, ಇದು ಕ್ಷೀಣಿಸ್ಬೇಕು. ಕುಂತಾಗ ನಿಂತಾಗ ಏನು ಮನಸ್ಸು ಹರಿದಾಡ್ಕೊಂಡು ಹೋಗಿರ್ತಲ್ಲ, ಇದು ಕ್ಷೀಣಿಸ್ಬೇಕು. ಇದು ನಿಧಾನ ಆಗಬೇಕು, ಸಾವಧಾನ ಆಗಬೇಕು. ಕಡಿಕೆ ಒಂದು ದಿನ ಸುಮ್ಮನೆ ಆಗಬೇಕು. ಒಂದು ದಿನದ ಕೆಲಸ ಅಲ್ಲೇ ಇರ್ತದೆ. ಇದಕ್ಕೆ ಅನೇಕ ಜನ್ಮಗಳನ್ನು ಹಿಂಗೆ ಕಳ್ಕೊತ ಬಂದೇವೆ ನಾವು. ಹಿಂಗೆ ಸುಮ್ಮನೆ ಕೂತ್ರೆ ಶರೀರ ಸುಮ್ಮ ಕೂತ್ರು ಮನಸ್ಸು ಸುಮ್ಮ ಕೂರುವುದಿಲ್ಲ, ಎಲ್ಲೆಲ್ಲ ಹರಿದಾಡಿ ಹಾಕ್ಬೇಕು. ಸದ್ವಿಚಾರ ಸತ್ಚಿಂತನೆಗಳು ಮಾಡುವಂಥ ಸಾಮರ್ಥ್ಯ ಯಾವಾಗ ಬರ್ತದೆ ಹೇಳು? ಆ ಸಾಮರ್ಥ್ಯ ಅಂತಃಕರಣದಲ್ಲಿ ಕಾಮಕ್ರೋಧಾದಿಗಳನ್ನ ತುಂಬಿಕೊಂಡವಂಗೆ ಬರುವುದು. ಅವು ಕ್ಷೀಣಿಸ್ಬೇಕು, ಒಂದು ಹಂತಕ್ಕೆ ಬರಬೇಕು. ಅವಾಗ ಇದು ತಿಳಿಯಕ್ಕೆ ಶುರು ಆಗ್ತದೆ. ಬರೀ ಮಲಿನತೆಯನ್ನು ತುಂಬಿಕೊಂಡು ಕುಂತವಂಗ ಏನಾಗ್ತೈತೆ ಅಂದ್ರೆ ಸಮುದ್ರದಾಗ ಒಂದು ಹನಿ ನೀರು ಹಾಕಿದಂಗೆ, ಒಂದು ಹನಿ ಸಮುದ್ರದಾಗ ಒಂದು ಹನಿ ಹಾಲು ಬಿಟ್ರೆ ಎಲ್ಲಿ ಗೊತ್ತಾಗ್ತದೆ? ಹಂಗೆ ನಮ್ಮ ಅಂತಃಕರಣದೊಳಗೆ ಬರೀ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಾದಿಗಳ ವಿಷಯಾಸಕ್ತಿಯನ್ನು ತುಂಬಿಕೊಂಡು ಕುಂತಾಗ ಸದ್ಗುರು ವಚನಗಳನ್ನ
ನಾವು 1 ತಾಸು 2 ತಾಸು ಕೇಳಿದ್ರೆ ಏನಾಗ್ತದೆ, ಸಮುದ್ರಕ್ಕೆ ಒಂದು ಹನಿ ಹಾಲು ಹಾಕ್ತಂಗೆ ಪ್ರಭಾವ ಒಟ್ಟ ಗೊತ್ತಾಗುತ್ತೆ. ಅದಕ್ಕೆ ಏನು ಮಾಡಬೇಕು, ಮೊದಲು ಇದನ್ನೆಲ್ಲ ಸ್ವಚ್ಛ ಮಾಡ್ಕೊಂತ ಹೋಗಿ, ಆ ಸ್ವಚ್ಛ ಮಾಡ್ಬೇಕಂದ್ರೆ ಸದ್ವಿಚಾರ, ಸತ್ಸಂಗ, ಸಜ್ಜನರ ಸಂಘ ಭಾಳ ಮುಖ್ಯ ಆಗ್ತದೆ. ನಾವು ಹೆಂಗಿರ್ತೇವೆ, ಎಲ್ಲಿರ್ತೇವೆ, ಯಾರ ಜೊತೆ ಇರ್ತೇವೆ ಅಂದ್ರೆ ಅದ್ರ ಮೇಲೆ ಆ ವಿಚಾರಗಳ ಪುನಃ ನಮ್ಮೊಳಗೆ ಹೋಗ್ತಾವೆ. ಬರೀ ಬಾಳೆದ ಲೆಕ್ಕ ಹಾಕುವಂತ ಅದರದ ಲೆಕ್ಕದಾಗ ಕುಂತಾವಂಗ ಈ ವಿಚಾರಗಳನ್ನ ಒಳಗೆ ಬಿಟ್ಕೊಂಡಲ್ಲ. ಶರೀರ ಇಲ್ಲಿ ಕುಂತರು ಬಾಳೆದರಿಗೆ ಈಟ್ ಹಾಕ್ತಿರೋದು, ಶರೀರ ಇಲ್ಲಿದ್ದಾಗ ಸದ್ಯಕ್ಕ ಸದ್ವಿಚಾರ ಸತ್ಸಂಗ ಮಾಡೋದಿಲ್ಲ, ಬಾಳೆದ ವಿಚಾರ ಬಾಳೆದ ಲೆಕ್ಕ ಹಾಕ್ತಿರ್ತೈತಿ. ಅದಕ್ಕೆ ಇದರ ತದ್ವಿರುದ್ಧ ಆಗುತ್ತೆ. ಶರೀರ ಸಂಸಾರದೊಳಗೆ ಕರ್ಮದೊಳಗೆ ತೊಡಗಿದಾಗೂ ಸದ್ಯಕ್ಕೆ ಈ ವಿಚಾರ ಹಿಡಿದು ಅಷ್ಟಿದು ತೀವ್ರ ಆಗ್ಬೇಕು, ಅಷ್ಟಿದು ಗಟ್ಟಿ ಆಗ್ಬೇಕು. ಅಂದಾಗ ದೇಹ ಭಾವವನ್ನು ಕಲ್ಪನೆ ಮಾಡಬೇಕು. ಇಲ್ಲಾಂದ್ರೆ ಅವ್ರು ಹೇಳ್ತಾರೆ, ಇದು ಖುಷಿ ಐತಿ, ನೀನು ಸತ್ಯದಿ, ಮಲವಾಡು ಬೇಸಿಗೆ ಐತಿ, ಇದು ನಾರ್ತೈತಿ, ಇದಕ್ಕೆ ಆಯುಷ್ ಐತಿ, ಇದಕ್ಕೆ ಆರೋಗ್ಯ ಕೆಡ್ತೈತಿ, ನೀ ಸೌಖ್ಯದಿ ದೊಡ್ಡ ಪಟ್ಟಿ ಮಾಡ್ಕೊಂತ ಹೇಳ್ಕೊಂತ ಹೋಗ್ಯಾರ. ಆದ್ರೆ ಇದು ಅನುಭವಕ್ಕೆ ಬರೋದೇ ಇಲ್ಲ ಅಲ್ಲ, ನಮಗೆ ಲಕ್ಷಣ ಹೋಗೋದಿಲ್ಲ. ಈ ಕಡೆ ಯಾವಾಗಲೂ ಶರೀರ ಭಾವದಾಗಿರ್ತಾವ ಮನುಷ್ಯ. ಎದ್ದ ತಕ್ಷಣ ಶರೀರ ಭಾವ ಶುರು ಆಗ್ತೈತಿ. ಗಾಢ ನಿದ್ರೆ ಜಾರುವವರೆಗೂ ಶರೀರ ಭಾವನ, ಶರೀರ ನಾನು ಭಾವದೊಳಗೆ ಕುಂತಾವಾಗ ಸದ್ಭಾವ ಹುಟ್ಟುವುದಿಲ್ಲ. ಸದ್ವಸ್ತುವಿನ ಕುರಿತು ಚಿಂತನೆ ಹಿಡಿದು ಅದು ಗಟ್ಟಿ ಆಗೋದೇ ಇಲ್ಲ. ಅದಕ್ಕೆ ನಿತ್ಯ ನಾವು ಏನು ಮಾಡ್ತೇವೆ, ಶರೀರ ಚೇತಾತಕ್ಕೆ ದುಡಿತೇವೆ, ಶರೀರಕ್ಕಾಗಿ ಬದುಕ್ತೇವೆ, ಶರೀರ ಒಂದು ದಿನ ಹೋಗೋದು, ಶರೀರ ಅಂತನ ಬದುಕ್ತೇವೆ, ಶರೀರಕ್ಕೋಸ್ಕರ ಬದುಕ್ತೇವೆ. ಹೌದಲ್ಲ, ಇದು ಎದಕ್ಕೆ ಬಂದ ನಮಗೆ ಗೊತ್ತಿಲ್ಲ. ನಮಗೆ ಬದುಕು ಎದಕ್ಕೆ ಬದುಕ್ತೇವೆ, ಇದು ಕುಣ್ಸಾಕ, ಇದು ತಿನ್ಸಾಕ, ಇದು ಕುಡ್ಸಾಕ. ಹೌದಲ್ಲ, ಅದಕ್ಕೆ ಈ ಶರೀರಕ್ಕೆ ಚೇತಾತಕ್ಕೆ ಬದುಕು ಬಿಡ್ತಾನೆ. ಇದು ಶರೀರ ಇದ್ರದ ಇದು ಮಾಡ್ಕೊಂಡು ಹೋಗಕ್ಕೆ ಬಂದಿಲ್ಲ, ಇದ್ರದ ಮಾಡ್ಕೊಂಡು ಹೋಗಕ್ಕೆ ಬಂದಿಲ್ಲ. ಇದು ಬಂದಿದ್ದ ಬೇರೆ ಕೆಲಸಕ್ಕೆ ಬಂದದ್ದು. ಇದಕ್ಕೆ ಉಣ್ಣೋದು, ಉಡ್ಸೋದು, ತೋಡ್ಸೋದು, ಇದಕ್ಕೆ ಸಮಯ, ಇದಕ್ಕನ್ನು ಗಳಿಸಕ್ಕೆ, ಇದಕ್ಕೆ ಮೀಸಲಿಟ್ಟೆ ಅನ್ನೋ ಸಮಯ. ಇದು ಬಂದಿದ್ದು ವ್ಯರ್ಥಲ್ಲ. ಗಾಡಿ ರೆಡಿ ಮಾಡಿ ಶೋರೂಮ್ನೇ ನಿಂದ್ರಿಸಿ ಹಾಕತ್ತೆ. ಹೌದಲ್ಲ, ದಿನ ಒರ್ಸೋದು, ದಿನ ನೋಡೋದು, ಮತ್ತು ಎದಕ್ಕೆ ಬಂತದ್ದು ಉಪಯೋಗ ಏನಾಗ್ತದೆ? ಅದಕ್ಕೆ ಅದು ಎದಕ್ಕೆ ಬಂದಕ್ಕೆ ಅದು ಕೆಲಸಕ್ಕೆ ನಡೀಲಿಲ್ಲ ಅಂದ್ರೆ ವ್ಯರ್ಥ ಅಲ್ಲ. ಅದು ಜೀವನ ವ್ಯರ್ಥ. ಹಂಗೆ ಈ ಜೀವನ ವ್ಯರ್ಥ ಆಗಿ ಹಿಂಗೆ ಸುಮ್ಮನೆ ಹೋಗಬಾರ್ದು. ಈ ಸತ್ಯ ಚಿಂತನೆ ತಿಳಿಬೇಕಂದ್ರೆ ಸಜ್ಜನ ಸಂಘದಾಗ ಒಳಗಿಂದ ಬರಬೇಕು. ಅದು ಒಂದು ಬಹಳ ಮುಖ್ಯ. ಇದ್ರ ಒಳಗೆ ಒಲವು ಹುಟ್ಟಬೇಕಂದ್ರೆ ಜನಗಳ ಹಿಡಿತಾವೆ. ನಾವು ಇಷ್ಟು ಕೇಳ್ತೇವೆ ಅಂದರೂ ಸುಮ್ಮನೆ ಹೋಗ್ಬೇಕು, ಕೇಳಬೇಕು, ಮಾಡಬೇಕು, ಹೇಳ್ಯಾರ ಮಾಡಬೇಕು ಅಂತ ಕಾಟಾಚಾರಕ್ಕೆ ಒಲವಿಂದ ಇಲ್ಲಲ್ಲಿ. ಎಂದಿರ್ಪೇನು ಸುಖದಲ್ಲಿ ಬಹುದಂದಗಳನ್ನು ಅಳಿಯೋದು ಅನ್ನೋ ಉದ್ಗಾರ ಭಾವ ಬಂದಿಲ್ಲ ನಮಗಿನ್ನ. ಇದೆಲ್ಲ ಸಂಸಾರ ಮಾಯ, ವಿಷಮ, ಇದನ್ನೆಲ್ಲ ತೆಗೆದು ಹೋಗೋದ ಆರಾಮ ಎಂದಿದ್ದೇನಪ್ಪ ನಾನು ಅನ್ನೋ ಭಾವ ಹುಟ್ಟೇ ಇಲ್ಲ ನಾನು. ಅದಕ್ಕೆ ಆ ಮುಮುಕ್ಷುತ್ವ ಭಾವ ಹುಟ್ಟಬೇಕಂತ ಸಮಯ ಹಿಡಿತದೆ. ಜನ್ಮಗಳೇ ಹಿಡಿಬೋದು, ಆದರೆ ಈ ಮಾರ್ಗವನ್ನು ಬಿಡೋಂಗಿಲ್ಲ. ಏನೋ ಒಂದು ನೆಪದಿಂದ ಬಂದು ಸೇರಿರ್ತೇವೆ ನಾವು. ಅನೇಕ ರೂಪದ ಮನೆಯೊಳಗೆ ಆಟ ಆಡ್ತಿರ್ತೀವಿ. ಜಗತ್ತಿನ ಹಿಂದಿನ ಸಂಸ್ಕಾರ ಹೇಳ್ಕೊಂಬಂದಿರ್ತೈತಿ, ಈ ಜನ್ಮದಾಗ ಬಂದಂಥ ಸಂಘ ಹೇಳ್ಕೊಂಬಂದಿರ್ತೈತಿ. ಒಟ್ಟು ಯಾವುದರ ರೂಪದಿಂದ ಬಂದು ಸೇರಿದಾಗ ಇದನ್ನು ಬಿಡಬಾರದು. ಇದರ ಮಹತ್ವವನ್ನು ತಿಳ್ಕೊಂಡು ಇದೇ ನನ್ನ ಜೀವನದ ಈ ಬಂಧನದಿಂದ ಪಾರು ಮಾಡುವ ದಾರಿ ಅಂತ ತಿಳ್ಕೊಂಡು ಇದನ್ನು ಗಪ್ಪನ ಹಿಡ್ಕೋಬೇಕು. ಈ ಮಾಯ ಅದನ್ನು ಹಿಡ್ಕೊಳಕ್ಕೆ ಹಚ್ಚೋದಲ್ಲ. ಮತ್ತೆ ಆ ಕಡೆ ಹೋಗ್ಕೊಂಡ್ಬಿಡ್ತೈತಿ, ಮತ್ತೆ ಈ ಕಡೆ ಹೋಗ್ಕೊನಲ್ಲ ಅಂತ. ಅನೇಕ ರೂಪದಿಂದ ಬಂದು ಮಾಯ ತೋರ್ತೈತಿ. ಸಂಸಾರದೊಳಗೆ ಈ ಸಂಘವನ್ನು ಬಿಡ್ಸಾಕ ಮಾಯ ಭಾಳ ಪ್ರಯತ್ನ ಮಾಡ್ತದೆ. ಅನೇಕ ರೂಪದಿಂದ 108 ರೂಪದಿಂದ ಬಂದು ಎದುರು ನಿಲ್ತೈತಿ ಇದು. ಅದನ್ನು ಮಾಡ್ಬೇಕಾಯ್ತು, ಇದನ್ನು ಮಾಡ್ಬೇಕಾಯ್ತು. ಈ ಮಾಯೆ ಆಟ ತಿಳಿದೇ ಇಲ್ಲ. ಯಾರು ಗಟ್ಟಿಯಾಗಿ ಧೀರರಾಗಿ ನಿಲ್ತಾರ ಅವರಿಗೆ ಮಾತ್ರ ಇದು ಮುಂದೆ ಹೊಲಕೊಂತ ಹೋಗ್ತೈತಿ, ತಿಳ್ಕೊಂತ ಹೋಗ್ತೈತಿ. ಗಟ್ಟಿ ಆಗಲಿಲ್ಲ ನಾವು ಅಂದ್ರೆ ಸುಮ್ಮನೆ ಸಮಯ ಹೋಗ್ಬಿಡ್ತೈತಿ. ನಾವು ಏನು ಸಮಯ ಕಳೆಯಾಗ್ತೇವಲ್ಲ ಇದು ವ್ಯರ್ಥ ತಿಳಿದೇ ಇಲ್ಲ.
ಇದು ವ್ಯರ್ಥ ಅಂತ ತಿಳಿದೇನೆ ಇಲ್ಲ. ಇದ್ರ ಚಾಕ್ರಿ ಒಳಗೆ ಜೀವನ ಹೋಗ್ಬಿಡ್ತದೆ. ಈ ಶರೀರ ಚಾಕ್ರಿ ಒಳಗೆ ನಾವು ಇನ್ನೊಬ್ಬರದ್ದು ಏನಾರ ಚಾಕ್ರಿ ಮಾಡ್ತೇವೆ ಅಂತ ಈ ಶರೀರ ದಶೆಯಿಂದ ಮಾಡ್ತಿರ್ತೇವೆ ನಾವು. ಯಾರ್ದಾರ ಬೀದಿ ಕೆಲಸ ಹೆಂಡತಿದು ಮಾಡಲಿ, ಮಕ್ಕಳದು ಮಾಡಲಿ, ಗಂಡದು ಮಾಡಲಿ, ಎದಕ್ಕೆ ಮಾಡ್ತೇವು? ಅವ್ರನ್ನ ನೋಡಿದ್ರೆ ಅವ್ರ ಇದನ್ನ ನೋಡ್ತಾರ ಅಂತ. ಹೌದಲ್ಲ? ಈ ಮಕ್ಕಳಿಗೆ ಅಂತ ಜೋಪಾನ ಮಾಡಿದ್ರೆ ಮುಂದೆ ಮಗ ನಾನು ನೋಡ್ಯಾನಲ್ಲ, ಹೆಂಡತಿಗೆಲ್ಲ ಚಂತ ಕುಡಿಸಿದ್ರೆ ನಾನು ಮುಂದೆ ನೋಡ್ಯಾಳಲ್ಲ, ಈ ಭಾವ ಇಟ್ಕೊಂಡು ಮಾಡ್ತೇವೆ. ಎದ್ರ ದೃಷ್ಟಿಯಿಂದ ಇದನ್ನೆಲ್ಲ ಮಾಡಾಕ್ತೇವೆ? ಮತ್ತೆ ಈ ಶರೀರ ದೃಷ್ಟಿಯಿಂದ. ಹಾಗಾದ್ರೆ ಹಿಂಗೆ ಮಾಡಿದ್ರೆ ಈ ಶರೀರ ಬಂದಿದ್ದಾರೆ ಎದಕ್ಕೆ ಉಪಯೋಗ ಆಗ್ತಿ? ಈ ಹುಟ್ಟತಿ ಇದ್ರ ದಶೆಯಿಂದ ಬದುಕಿಬಿಟ್ಟಿ. ಈ ಬದುಕು ಅಷ್ಟಕ್ಕೆ ಬಂದಿಲ್ಲಲ್ಲ. ಈ ಜೀವನಕ್ಕೆ ಒಂದು ಗುರಿ ಐತಿ, ಆ ಗುರಿನ ನಿಗದಿ ಮಾಡಿಲ್ಲ ನೀ. ಹುಟ್ಟದಂದ್ಮೇಲೆ ಬದುಕಬೇಕಾಯ್ತಿ, ಬದುಕಬೇಕಾಗಿ ಜೀವನ ನೀಡೋದು. ಅದಕ್ಕಾಗಿ ಎಲ್ಲ ಸೌಲಭ್ಯಗಳನ್ನು ಮಾಡಿ ಇದನ್ನ ಐಷಾರಾಮ್ಯ ಆರೋಗ್ಯದಲ್ಲಿ ಇಡಬೇಕು, ಸಿರಿ ಸಂಪತ್ತಿನಲ್ಲಿ ಇಡಬೇಕು, ಮೃಷ್ಟಾನ ಭೋಜನ ಒದಗಿಸಬೇಕು. ಇದಕ್ಕೆ ಇದು ಏನೇನಾದ್ರು ಮಾಡಿ ಇದನ್ನು ಸೌಖ್ಯವಾಗಿಡಬೇಕಂತ ನೀವು ಪ್ರಯತ್ನ ನಡೆಸಿ. ಇದು ಸೌಖ್ಯವಾಗಿ ಇರುವುದಲ್ಲ. ಅಲ್ಲ, ಎಷ್ಟೇ ಪ್ರಯತ್ನ ನಡೆಸಿದ್ರು ಮತ್ತೆ ಇದು ಸೋರುವುದು ನಾರೋದು ತಪ್ಪುವುದಿಲ್ಲ. ಹೌದಲ್ಲ? ಎಂತೆಂಥ ರಾಜ ಮಹಾರಾಜರಿಗೆ ಆಗಿಲ್ಲ ಇದನ್ನ ಬಂದ್ ಮಾಡಕ್ಕೆ. ಮತ್ತೆ ನಿನ್ನ ಸಿರಿ ಸಂಪತ್ತಿ ಯಾವ ಲೆಕ್ಕ, ನಿನ್ನ ಬುದ್ಧಿವಂತಿಕೆ ಯಾವ ಲೆಕ್ಕ? ಎಂತೆಂಥ ಮೇಧಾವಿಗಳು, ಮಹಾಪುರುಷರು, ಯುಗಪುರುಷರು ಅನ್ನೋರು ಯಾರು ಶರೀರದಾಗ ಹೇಳ್ರಿ ಜಗತ್ತಿನ ಮೇಲೆ? ರಾಮನ, ಕೃಷ್ಣನ, ನಳ, ನಹುಷ, ಅಂಥ ಒಂದೊಂದು ವಿದ್ಯೆಯಲ್ಲಿ ಕಲೆಗಳಲ್ಲಿ ಪಾರಂಗತರಾದವರು. ಬರೀ ಇವ್ರು ಕುದುರೆ ಮೇಲೆ ಹೋದ್ನಂದ್ರೆ ಆ ಗಿಡದಾಗ ಎಷ್ಟು ಎಲಿ ಅದಾವ ಅಂತ ಹೇಳ್ಬಿಡ್ತೀನಿ ಪಟ್ನ. ಕುದುರೆ ಮೇಲೆ ಅಷ್ಟು ದೂರಲ್ಲೇ ಹೋಗುವಾಗ ಎಂಥ ವಿದ್ಯೆ ಅವೆಲ್ಲ. ಶಬ್ದ ದಿಕ್ಕಿಗೆ ಬಾಣ ಬಿಟ್ಟರೆ ಹೋಗಿ ಆ ಶಬ್ದಕ್ಕೆ ಎಲ್ಲಿ ಬರ್ತದೆ ಅಲ್ಲೇ ಬಂದು ಆಗ್ಬೇಕಂತ ಬಾಣ. ಅದಕ್ಕೆ ಇಂಥ ಎಲ್ಲ ವಿದ್ಯೆಗಳನ್ನ ಪಾರಂಗತರಾಗಿ ಅತ್ಯಂತ ಹೌದೌದು ಅನಿಸ್ಕೊಂಡು ಮೆರೆದವ್ರಿಗೆ ಸುತ್ತಕ್ಕೆ ಕಡಿಕ ಆ ಶರೀರ ಉಳಿಲಿಲ್ಲ. ಶರೀರ ಹೋಗೋದ ಇವು. ಅದಕ್ಕೆ ನೀ ಏನು ಪ್ರಯತ್ನ ನಡೆಸಿಯಲ್ಲ ಈ ಕಲಿಯುಗದಾಗ, ನಾನು ಸಿರಿ ಸಂಪತ್ತು ಗಳಿಸಿ ಪದವಿ ಪಟ್ಟುಗಳನ್ನು ಪಡೋದು, ಈ ವಿಜ್ಞಾನ ಇಷ್ಟೊಂದು ಮುಂದುವರೆದೈತಿ, ಇದರಿಂದ ನಾವು ಸೌಖ್ಯವಾಗಿ ಉಳಿಬೇಕಂತ ಹೊಂಟಿಯಲ್ಲ, ಇದೇ ವಿರುದ್ಧಕ್ಕೆ ತಗೊಂಡಿದ್ದೆ ನಮ್ಮ ಮಾತು. ಹಂಗಾಗಿ ಇದಕ್ಕೆ ಹೆಚ್ಚೆಷ್ಟು ಸೌಖ್ಯವನ್ನು ಒದಗಿಸ್ಕೊಡ್ಕೊಂತೀಯಲ್ಲ, ಹಂಗಾಗಿದ್ದು ರೋಗದ ತವ್ರ ಮನೆ ಹಾಕೋತ ಹೋಗ್ತದೆ, ಸೌಲಭ್ಯ ಬೇಡ್ತೈತಿ. ಮತ್ತು ಅಷ್ಟು ರೋಗದ ತವ್ರ ಮನೆ ಹಾಕೈತಿ. ಹೆಂಗೆ ಸಹಜವಾಗಿ ಪ್ರಕೃತಿಗೆ ಅನುಗುಣವಾಗಿ ವಾತಾವರಣಕ್ಕೆ ಅನುಗುಣವಾಗಿ ಹೊಂದ್ಕೊಂಡು ಬದುಕಾಗ ಶುರು ಮಾಡ್ತೈತಿ, ಹಂಗೆ ಸಹಜವಾಗಿ ಬದುಕ್ತೈತಿ. ಇದಕ್ಕೆ ಕೃತ್ರಿಮತೆಗೆ ತಂದಿಟ್ಟಾಗ ಇದಕ್ಕೆ ಸಹಜವಾಗಿರ್ತಕ್ಕಂಥ ತಡ್ಕೊಳೋ ಸಾಮರ್ಥ್ಯನೂ ಹಾಳಾಗುತ್ತೆ. ಬಿಸಿಲು ತಡ್ಕೊಳೋದಿಲ್ಲ, ಗಾಳಿ ತಡ್ಕೊಳೋದಿಲ್ಲ, ತಂಪು ತಡ್ಕೊಳೋದಿಲ್ಲ. ಅದಕ್ಕೆ ಇದನ್ನ ಎಷ್ಟು ಜಾಕಿ ಮಾಡ್ಬೇಕು ಅಷ್ಟ ಜಾಕಿ ಮಾಡ್ಬೇಕು. ಇದಕ್ಕೆ ಎಷ್ಟು ಮಾತು ಕೊಡ್ಬೇಕು ಅಷ್ಟ ಮಾತು ಕೊಡ್ಬೇಕು. ಮಾತು ಎದನ್ನು ಮುಖ್ಯವಾದ ಮಾತು ಎದಕ್ಕೆ ಇರ್ಬೇಕು ನಮ್ಗೆ? ಅವ್ರು ಹೇಳಿದಂಥ ಸತ್ಯವನ್ನು ತಿಳ್ಕೊಳಕ. ಇದು ಮಿಥ್ಯ ಅಂತ ಹೇಳ್ಯಾರ, ಸತ್ಯವನ್ನು ತಿಳ್ಕೊಳಕ್ಕೆ ಪ್ರಯತ್ನ ಮಾಡ್ಬೇಕು. ಇದು ನೀನಲ್ಲಪ್ಪ, ಇದು ಸುಳ್ಳು, ಇದು ಸತ್ಯ, ನೀನು ಬೇರೆನೇ ಇದೆ ಅಂತ ಹೇಳ್ತಾರೆ. ಆ ಸತ್ಯವನ್ನು ತಿಳ್ಕೊಂಡು ಆ ಸತ್ಯವಾಗಿ ಉಳಿಯಕ್ಕೆ ಪ್ರಯತ್ನ ಮಾಡ್ಬೇಕಲ್ಲ. ಶರೀರ ಇದ್ದಾಗ ತಿಳ್ಕೊಳೋದಿಲ್ಲ, ಮನುಷ್ಯ ಶರೀರ ಇದ್ದಾಗ ತಿಳ್ಕೊಳಕ್ಕೆ ಬರ್ತದೆ. ಮತ್ತೊಂದು ಯಾವ್ದಾರ ಜೀವಿಗೆ ಹೋಗಿ ತಿಳ್ಕೊಳಕ್ಕೆ ಬರೋದಿಲ್ಲ. ಹಸು ಪಕ್ಷಿ ಪ್ರಾಣಿಯಾಗಿ ತಿಳ್ಕೊಳಕ್ಕೆ ಬರೋದಿಲ್ಲಲ್ಲ. ಅದಕ್ಕೆ ಈ ಮನುಷ್ಯ ಜನ್ಮ ಶ್ರೇಷ್ಠ ಅಂತ ಹೇಳ್ತಾರೆ. ಅದಕ್ಕೆ ಏನು ಪುನಃ 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 ತತ್ವ ಚಿಂತನೆಯೊಳಗೆ ಮತ್ತೊಂದೇನಿಲ್ಲ ನೋಡ್ತಾರೆ. ದೇಹಭಾವ ಕಳ್ಕೊಳ್ಳೋದು ಮುಖ್ಯ. ಅಜ್ಞಾನವಶಾತ್ ದೇಹಭಾವ ಹುಟ್ಟತಿ. ಸತತ ಚಿಂತನೆಯಿಂದ ಯಮನಿಯಮಾದಿಗಳನ್ನ ಆಚರಣೆ ಮಾಡ್ಕೊಂತ ಮಾತುಂತ ಅಂತಃಕರಣ ಸೂಕ್ಷ್ಮ ಮಾಡ್ಕೊಂತ ಬರೋದು. ಅಂತಃಕರಣದಲ್ಲಿದ್ದಂಥ ದೋಷಗಳನ್ನು ಕಳ್ಕೊಂತ ಬರೋದು. ಅದಕ್ಕೆ ಪ್ರಯತ್ನ ಮಾಡೋದು ನಾವು. ಅದು ನಿನ್ನ ನಿಜ ಸ್ವರೂಪದ ಅನುಭವ ನಿನಗೆ ತಿಳಿದ ಅಂತಃಕರಣ ಸೂಕ್ಷ್ಮ ಆದಾಗ. ಅದಕ್ಕಾಗಿ ವಿಶೇಷ ಪ್ರಯತ್ನ ಮಾಡೋ ಅವಶ್ಯಕತೆ ಇಲ್ಲ. ಯಾರ ಅಂತಃಕರಣ ಸ್ವಚ್ಛ ಇರ್ತತಿ ಒಂದ ಮಾತು ಸಾಕು. ಅಂತಃಕರಣ ಮಲಿನಿದ್ದಾಗ ಅದನ್ನು ಪ್ರಯತ್ನ ಸತತ ಬೇಕಾಗ್ತದೆ. ಅದಕ್ಕೆ ನಮ್ಮ ಅಂತಃಕರಣದಲ್ಲಿ ರಾಗ ವಿಷಾದಿಗಳದಾವು, ಕಾಮ ಕ್ರೋಧಾದಿಗಳದಾವು. ಇವನ್ನೆಲ್ಲ ವಿಚಾರದಿಂದ ನಿಗ್ರಹ ಮಾಡ್ಕೊಂತ ಬಂದು ಒಂದು ದಿನ ವಿಚಾರದಿಂದ ಅವನ್ನ ತೆಗೆದು ಹಾಕ್ತಾವೆ. ಕ್ಷುಲ್ಲಕ ವಿಷಯಕ್ಕಾಗಿ ಕಾಮ ಕ್ರೋಧಾದಿಗಳು ಹುಟ್ಕೊಂತಾವ. ಸಣ್ಣ ಸಣ್ಣ ವಿಷಯಕ್ಕೆ ಜಗತ್ತಿನೊಳಗೆ ಆ ವಿಷಯಗಳಿಗೆ ಎಷ್ಟು ಮಹತ್ವ ಕೊಟ್ಟೇವಲ್ಲ, ಅದನ್ನ ನೆನೆದ್ರೆ ಭಯ ಆಗ್ತದೆ. ಏನಪ್ಪ ಹಿಂಗೆ ಹೊಟ್ಟತ್ತಲ್ಲ ಜೀವನ ಇದು,
ಒಂದು ಶಬ್ದಕ್ಕಾಗಿ, ಒಂದು ಸ್ಪರ್ಶಕ್ಕಾಗಿ, ಒಂದು ರೂಪಕ್ಕಾಗಿ, ರಸಕ್ಕಾಗಿ, ಗಂಧಕ್ಕಾಗಿ ಜನ್ಮಗಳನ್ನು ಹಿಂಗೆ ಕಳ್ಕೊಂತ ಹೊಂಟೇವಲ್ಲ ಅಂತ ಉದ್ಘಾರ ಹುಟ್ಟಬೇಕಲ್ಲ. ಅವ್ರು ನಿಜಗೊಂಡ್ರೆ ಎಚ್ಚರಿಸ್ಯಾರ ಅವ್ರ ತನ್ನ ಅನೇಕ ಇತ್ತೆ ಭಾವಗಳಲ್ಲಿ ಅಂತ ಅದನ್ನು ಹೇಳ್ಯಾರ. ಈ ಶರೀರ ಹೆಂಗೆ ಹೊಂಟದಂತದನ್ನು ಹೇಳ್ಯಾರ. ಇದು ಹೆಂಗೈತಿ ನೀ ಹೆಂಗೈತಿ ಅದನ್ನು ಹೇಳ್ಯಾರ. ಪರಿಪರಿಯಾಗಿ ಹೇಳ್ಯಾರ, ಬಗೆ ರೂಪದಿಂದ ಹೇಳ್ಯಾರ, ಬಗೆ ಉದಾಹರಣೆಗಳನ್ನು ಕೊಟ್ಟು ಹೇಳ್ಯಾರ. ಆದರೂ ಸದ್ಯಕ್ಕೆ ನಮ್ಮ ನಿಜ ಸ್ವರೂಪದ ಅನುಭವ ನಮಗಾಗವಲ್ಲ. ಇಷ್ಟೆಲ್ಲ ಹೇಳೇವು, ಇಷ್ಟೆಲ್ಲ ಕೇಳ್ತೇವೆ ಅಂದ್ರೂ ಸದ್ಯಕ್ಕೆ ಯಾವಾಗಲೂ ನಮಗೆ ದೇಹ ಭಾವನೆ ಉಳಿದತ್ತಲ್ಲ. ಮತ್ತೆ ಸ್ವಲ್ಪ ಆತ್ಮಭಾವದ ಅನುಭವ ಆಗೈತೆ, ಅಥವಾ ಆತ್ಮಭಾವದಲ್ಲಿ ಅರೆ ಕ್ಷಣವಾದರೂ ನಿಂತತೆ ಮನಸ್ಸು, ಅರೆ ಕ್ಷಣವಾದರೂ ಮನಸ್ಸು ನಿಂತತೆ ಆತ್ಮಭಾವದಲ್ಲಿ. ಪ್ರತಿ ಕ್ಷಣನೂ ದೇಹ ಭಾವದಾಗ ಉಳಿತೈತಲ್ಲ. ಇದು ದೇಹ ಜೋಡಿನ ಬೆಸ್ಕೊಂಡ್ಬಿಟ್ಟದು. ಇದು ಅಂತಃಕರಣ ಪೂರ್ಣ ದೇಹನ ಅನ್ನೋ ಭಾವವನ್ನು ತುಂಬ್ಕೊಂಡು. ಅದಕ್ಕೆ ಇಲ್ಲಿ ಅಂತಃಕರಣಕ್ಕೆ ಈ ಸದ್ವಿಚಾರ ಬೇಕು. ದೇಹ ನೀನಲ್ಲಪ್ಪ, ಆತ್ಮನ ನೀನಲ್ಲ. ಅದು ಸುಮ್ಮನೆ ಹೇಳಿದ್ರು ನಂಬುದಿಲ್ಲ. ಅದು ಬಹಳ ಬೇರಿಕೆ ಇದೆ. ಮನೋವೆಂಬ ಮರ್ಕಟ ಅಂತ ಏನೇನೋ ಉದಾಹರಣೆ ಕೊಟ್ಟು ಏನೇನು ಹೇಳ್ತಾರೆ. ಆದ್ರೆ ಇಷ್ಟೊಂದು ಸೂಕ್ಷ್ಮವಾದಂಥ ಇದಕ್ಕೆ ಸದ್ವಿಚಾರನ ಒಂದು ಅಸ್ತ್ರ ನೋಡಿ. ಮತ್ತೊಂದು ಯಾವ್ದಾದ್ರು ವಿಚಾರ ಇದರಿಂದ ಇದನ್ನ ಏನ್ರ ನೀ ಸ್ವಚ್ಛ ಮಾಡ್ಕೊತೇನೆ, ಇದನ್ನ ದಾರಿ ತರ್ತೇನೆ ಅಂದ್ರೆ ಆಗೋದು. ನೀ ಹೆಂಗೆ ಇದ್ರ ಮೇಲೆ ದಬಾವ ಹಾಕ್ತೇ ಹಂಗೆ ಮತ್ತೆ ದಾರಿ ಹುಡ್ಕೊಂಡ್ಬಿಡ್ತದ. ನೋಡಿರ್ಬೇಕಾದ್ರೆ ಮನಸ್ಸನ್ನ ನಿಲ್ಲಸಾಕ ಏನೇನೋ ಪ್ರಯತ್ನ ಮಾಡ್ತಾನೆ ಮನುಷ್ಯ. ಅದು ಅನೇಕ ರೂಪದಿಂದ ಹೆಂಗಾರ ಯಾವ್ದಾರ ರೂಪದಿಂದ ನೀವು ತಪ್ಪಿಸಿ ಹೋಗ್ಬಿಟ್ಟಿರ್ತದೆ. ಭಾಳಷ್ಟು ಮನಸ್ಸು ಮಾಡಿ ಗಟ್ಟಿ ಮನಸ್ಸು ಮಾಡಿ ಎಲ್ಲಿ ಹೋಗಲ್ಲ ನೋಡ್ಕೊತೇನೆ ಕೂತು ನೋಡ್ತಿಲ್ಲ. ಗಟ್ಟಿ ಮಾಡ್ತೀವಿ ಹೋಗ್ತಾರೆ ಹಂಗೆ ಮತ್ತೆ ಹೋಗಿಬಿಡ್ತದೆ. ನೀನು ಹೋಗಿದ ಗೊತ್ತಾಗಲ್ಲ, ಮತ್ತೆ ಹೋಗಿಬಿಟ್ಟತ್ತಲ್ಲ ಅಂತ ಮತ್ತೆ ಅದನ್ನ ಹಿಡ್ಕೊಂಡ್ಬರ್ಬೇಕು. ಅದಕ್ಕೆ ಮತ್ತೆ ಬುದ್ಧಿ ಹೇಳಿದ್ದು ಮತ್ತೆ ಬಂದು ಏನು ಕುಣಿಸ್ಕೊಂಡು ಮತ್ತೊಂದು ದಾರಿ ಹಿಡ್ಕೊಂಡು ಹೋಗ್ಬೇಕು. ಅದಕ್ಕೆ ಇದು ಸಹಜವಾಗಿ ಅದಕ್ಕೆ ತಿಳುವಳಿಕೆ ಬರಬೇಕು. ಅದಕ್ಕೆ ಅದು ತಿಳುವಳಿಕೆ ಬರ್ಬೇಕಂದ್ರೆ ಅದು ಸತತ ಚಿಂತನೆ ಒಂದನ್ನು ಚಿಂತನೆ ಮಾಡಿ 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 ಮೊದಲಿದ್ದಂಥ ಈ ಜಡಭಾವವನ್ನು ದೇಹಭಾವವನ್ನು ನಾನಾ ಕರಿ ಹೋಗಿರ್ಬೇಕದು. ಅದಕ್ಕೆ ನೀನು ಅದನ್ನು ಕಳ್ಕೊಬೇಕಂತ ಪ್ರಯತ್ನ ಮಾಡೋಂಗಿಲ್ಲ. ಇದನ್ನು ತಿಳ್ಕೊಂತ ಹೋಗಿಬಿಡೋದು ಅಷ್ಟೆ. ಇದನ್ನು ವಿಚಾರ ಈ ಚಿಂತನೆಯನ್ನು ಹೆಚ್ಚೆಚ್ಚು ಮಾಡ್ಕೊತ ಹೋದೆ ಅಂದರೆ ಶ್ರವಣವನ್ನು ಅತ್ಯಂತ ಪ್ರಿಯವಾದಂಥ ವಸ್ತು ನನಗಿದೆ ಜಗತ್ತಿನೊಳಗೆ ಮತ್ತೊಂದೇನಿಲ್ಲ, ಇದರಿಂದ ನನಗೆ ಸೌಖ್ಯ ಅಂತ ಹೇಳಿದ್ರೆ ಸತ್ಶ್ರವಣವನ್ನು ಮಾಡ್ಕೊತ ಹೋದೆ ಅಂದರೆ ಅದು ಮನನಕ್ಕೆ ಹೆಚ್ಚೆತ್ತಿ ಇರ್ತದೆ. ಶ್ರವಣ ಅತ್ಯಂತ ಒಲವಿಂದ ಮಾಡಬೇಕು, ಶ್ರದ್ಧಾದಿಂದ ಮನಸ್ಸು ಚಿತ್ತ ಅರ್ಥ ಇತ್ತ ಹೊಳ್ಳಾಡಲ್ಲಂಗೆ ಲಕ್ಷ್ಯ ಕೊಟ್ಟು ಸತ್ಶ್ರವಣವನ್ನು ಮಾಡಬೇಕು. ಪ್ರತಿಯೊಂದು ಶಬ್ದ ವಾಕ್ಯವನ್ನು ಅರ್ಥಾನುಸಂಧಾನ ಮಾಡ್ಕೋತ ಮಾಡಬೇಕು. ಅದು ಆಳದಲ್ಲಿ ಉಳಿಬೇಕು. ಒಳಗೆ ಹೋಗಿ ಅಂತಃಕರಣ ಆಳದಲ್ಲಿ ಉಳಿಬೇಕು. ಅದು ಒಳಗೆ ಹೋಗಿ ಬೆಳೆಯಾಕತ್ತಂದ್ರೆ ಅದು ಎಲ್ಲ ಹೊರಗಾಗುತ್ತೆ. ಇಷ್ಟೇ ಒಂದು ಪ್ರಯತ್ನ ನಾವು ಮಾಡಬೇಕಾಗಿದೆ. ಅತ್ಯಂತ ಒಲವಿಂದ ಶ್ರದ್ಧಾದಿಂದ ನಂಬಿಕೆಯಿಂದ ವಿಶ್ವಾಸದಿಂದ ಪುನಃ ಈ ಚಿಂತನೆಯನ್ನು ಮಾಡೋದು. ಅವ್ರು ಹೇಳ್ದಂಗೆ ಈ ದೇಹ ಹೆಂಗೈತಿ ಅಂತ ನೋಡ್ಕೊಂತ ಹೋಗಲ್ಲ. ಈ ದೇಹವನ್ನು ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡಲ್ಲ. ಅವ್ರು ಇಷ್ಟೆಲ್ಲ ಹೇಳ್ಯಾರ, ಆದ್ರೆ ನೀ ಲಕ್ಷ್ಯ ಕೊಟ್ಟು ನೋಡೋವಲ್ಲ ಇದ್ರ ಕಡೆ. ಇದನ್ನ ತಿದ್ದತಿ, ಇದನ್ನ ತೀಡ್ತಿ, ಮತ್ತು ಇದ ಸೌಖ್ಯ ಇರ್ಬೇಕಂತಿ, ಇದಕ್ಕೆ ಏನೇನು ಬರಬಾರ್ದಂತ ಏನೇನೋ ವ್ಯವಸ್ಥೆ ಮಾಡ್ತಿ. ಎಷ್ಟು ವ್ಯವಸ್ಥೆ ಮಾಡಿ ಎಷ್ಟು ಇದನ್ನು ಮಾಡಿದ್ರು ಮತ್ತೆ ಇದು ಹಿಂಗಾಗಕತ್ತೈತೆ ಅನ್ನೋದು ನೀವು ತಿಳಿಯವಲ್ಲಲ್ಲ. ಅದಕ್ಕೆ ಇದಕ್ಕೆ ಅವಧಿ ಐತಿ. ಅವಧಿ ಮುಗಿತಾನ ಇದು ಹೋಗುದ. ನೀ ಎಷ್ಟು ಪ್ರಯತ್ನ ಮಾಡಿದ್ರು ಅವಧಿ ಮುಗಿತಾನ ಹೋಗಿಬಿಡ್ತದೆ. ಅದಕ್ಕೆ ಇದನ್ನು ಉಳಿಸ್ಕೋಬೇಕು, ಇದರಿಂದ ಸುಖಿ ಹೊಂದಬೇಕು, ಇದರಿಂದ ನಾ ಸುಖಿ ಆಗಬೇಕು ಅನ್ನೋಂಥ ಪ್ರಯತ್ನ ಏನೈತಲ್ಲ, ಇದಕ್ಕೋಸ್ಕರ ಬದುಕುವಂಥ ಏನು ಚಿಂತನೆ ಏನೈತಲ್ಲ, ಇದರಿಂದ ಹೊರಗೆ ಬರ್ತದೆ. ಇದಕ್ಕೋಸ್ಕರ ಬದುಕಾಕ್ ಹೋಗೋದು. ಇದು ಬಂದಿದ್ದಕ್ಕೊಂದು ಉದ್ದೇಶ ಐತಿ, ಅದಕ್ಕೋಸ್ಕರ ಅದಕ್ಕೆ ಶ್ರವಣ ಪ್ರಾರಂಭ. ಇದು ಬಂದಿದ್ದ ಸತ್ಶ್ರವಣ ಮಾಡಕ್ಕಂತ ಉದ್ದೇಶ ಇಡುವ. ಇದು ಬಂದಿದ್ದು ಎದಕ್ಕೆ ಬಂದತಿ? ಶ್ರವಣ ಮಾಡಾಕ ಬರುತ್ತೆ. ಸತ್ಶ್ರವಣ ಮಾಡಿ ಸದ್ವಿಚಾರವನ್ನು ತಿಳ್ಕೊಂಡು ದೇಹದಲ್ಲಿದ್ದಂಥ ಅಜ್ಞಾನವನ್ನು ಕಳ್ಕೊಳಕ ಬಂದತ್ತಿದು. ಮತ್ತೊಂದು ಎದಕ್ಕೂ ಬಂದಿಲ್ಲ ಇದು. ಅದಕ್ಕೆ ಇದನ್ನು ವಿಚಾರ ಮಾಡಿ ಈ ಸದ್ವಿಚಾರ ಸಚ್ಚಿಂತನೆಯನ್ನು ಮಾಡಿದ್ದಾದ್ರೆ ಇದು ಅಂತಃಕರಣದಲ್ಲಿದ್ದಂಥ ಈ ದೋಷಗಳ ತಾನೇ ಹೋಗ್ತವೆ. ನಾವು ಈ ವಿಚಾರವನ್ನು ಮಾಡುವುದಿಲ್ಲ, ಈ ಸಚ್ಚಿಂತನೆಯನ್ನು ಮಾಡುವುದಿಲ್ಲ. ಅದಕ್ಕೆ ಈ ದೋಷಗಳು ಹಂಗೆ ಹೋದವು. ಸತತ ಚಿಂತನೆಯಿಂದ ಈ ದೋಷವನ್ನು ಕಳ್ಕೊಳಕ್ಕೆ.
ಸದ್ವಿಚಾರ ಸಚ್ಚಿಂತನೆಯಿಂದ ಈ ದೋಷವನ್ನು ಕಳ್ಕೊಳಕ್ ಬರ್ತೈತಿ. ಅದಕ್ಕೆ ನಿಜಗೊಂಡ್ರ ಪ್ರತಿ ಪದ್ಯದೊಳಗೂ ಸದ್ಯಕ್ಕ ದೇಹ ಭಾವವನ್ನು ಕಳೆಯುವಂಥ ಪದ್ಯಗಳನ್ನು ಸಾಕಷ್ಟು ಇಟ್ಟಾರ. ಈ ಪದ್ಯದೊಳಗೆ ಒಂದೊಂದು ಹೋಲಿಕೆ ಮಾಡ್ಕೊಂತ ಹೇಳ್ಕೊಂತ ನೀನ್ ಹೆಂಗದಿ ಇದು ಹೆಂಗೈತಿ, ನೀನ್ ಹೆಂಗದಿ ಇದು ಹೆಂಗೈತಿ, ಇವೆರಡು ನೋಡ್ಕೊನಿ. ಮೊದಲು ಇದನ್ನು ವಿವರವಾಗಿ ನೋಡ್ಕೊನಿ. ಶರೀರದ ಯಾವ ಭಾಗದೊಳಗೆ ನೀನು ವಿಚಾರ ಮಾಡಿ. ಇದಕ್ಕೆಲ್ಲದಕ್ಕೂ ಕೈ ಕಾಲು ಎಲ್ಲದಕ್ಕೊಂದು ಹೆಸರು ಅದಾವ. ಮತ್ತು ಇದ್ರೊಳಗೆ ಯಾವುದು ನೀನು ಎಲ್ಲಿದೆ ಈ ಶರೀರದೊಳಗೆ? ಹೌದ್ರಿ, ಈ ಶರೀರ ಒಂದು ಸಾಧನ, ಇದ್ರೊಳಗೆ ನಾನು ಎಲ್ಲಿದೆ? ಇದ್ರೊಳಗೆ ಇದ್ರ ಒಳಗೆ ಅಷ್ಟೇ ಇದೆಯೋ ಇಲ್ಲೋ ವಿಚಾರ ಮಾಡಿ ನೋಡಿ. ಯಾಕೆ ವಿಚಾರ ಮಾಡಿಲ್ಲ ನಾವು ಇದುವರೆಗೆ ಅಂದ್ರೆ ಇದೇ ಭಾಗ ಕುಂತ್ಬಿಟ್ಟು ರಟ್ಟು ಹಿಡ್ಕೊಂಡ್ಬಿಟ್ಟಿವಿ. ಇದನ್ನು ವಿಚಾರ ಮಾಡೋಕೆ ಸಮಯ ಕೊಟ್ಟಿಲ್ಲ. ಚಿಂತನ ನಡೆದೇ ಇಲ್ಲ. ಚಿಂತನ ಸತತ ನಡಿಬೇಕಂದ್ರೆ ಸದ್ವಿಚಾರವನ್ನು ಒಳಗೆ ತುಂಬ್ಕೋಬೇಕು. ಆ ಚಿಂತನೆ ನಡೆಯ ಶುರುವಾಗ್ತದೆ. ಅದಕ್ಕೆ ಮನನ ಅಂತ ಸತತ ಚಿಂತನೆ. ಆ ಮನನದಿಂದ ಮಾತ್ರ ಈ ದೋಷ ಕರಗ್ತದೆ. ಮನನ ಮಾಡಲಿಲ್ಲ ಅಂದ್ರೆ ಈ ದೋಷ ಹೋಗೋದೇ ಇಲ್ಲ. ಅದಕ್ಕೆ ಜನ್ಮ ಜನ್ಮಾಂತರ ಬಂದಂಥ ಈ ದೋಷದಿಂದ ಪರಿಹಾರ ಆಗ್ಬೇಕಾಯ್ತಂದ್ರೆ, ನಾವು ಹೊರಗೆ ಬರ್ಬೇಕಾಯ್ತಂದ್ರೆ ಸತತ ಸದ್ವಿಚಾರ ಸಚ್ಚಿಂತನೆ. ಇದನ್ನು ಒಲವಿಂದನ ಮಾಡುವುದು, ಅತ್ಯಂತ ಶ್ರದ್ಧಾದಿಂದ ಮಾಡುವುದು. ಅದಕ್ಕೆ ಅಪ್ಪ ಅವರು ನಿನ್ನ ನಮಸ್ಕಾರ ಚಮತ್ಕಾರ ಬೇಕಾಗಿಲ್ಲ, ಸತ್ಸವನವನ್ನು ಮಾಡಿ. ಈ ವಿಚಾರವನ್ನು ಕೇಳಾಕ ಕುಂತೆ ಅಂದ್ರೆ ಹಸು ತೃಷೆಗಳ ಬಾಧೇನು ಅವ್ರ ಲಕ್ಷಣ ಬರ್ತಿದ್ದಿಲ್ಲ, ಶರೀರ ಭಾವನೆ ಇರ್ತಿದ್ದಿಲ್ಲ. ಅದ್ರಾಗ ಮತ್ತೆ ತತ್ವಿಚಾರ ಚಿಂತನೆಗಳನ್ನ ಕೇಳಾಕತ್ತೆ ಅಂದ್ರೆ 2 ತಾಸು 3 ತಾಸು 4 ತಾಸು ಸಮಯ ಹೋಗಿದ್ದ ಗೊತ್ತಾಕಿದ್ದಿಲ್ಲ. ಬರೇ ಇದ ವಿಚಾರ, ಇದ ಚಿಂತನೆ. ಅವರು ಎಷ್ಟು ಈ ದೇಹ ಭಾವ ಬಿಟ್ಟು ಆತ್ಮಭಾವದಲ್ಲಿ ಯಾವಾಗ ಇರ್ತಿದ್ರು ಅಂದ್ರೆ, ಸ್ನಾನ ಮಾಡ್ತಿರ್ಲಿ, ಹೊಲದ ಕೆಲಸ ಮಾಡ್ತಿರ್ಲಿ, ಏನು ಮಾಡ್ತಿದ್ರು ಅದ ಭಾವನೆ ಒಟ್ಟ. ಅತ್ಯಂತ ಈ ಬ್ಯಾಸಿಗೆ ಬಂತಂದ್ರೆ ತಣ್ಣೀರು ಸ್ನಾನ ಮಾಡೋರ, ಎಲೆ ಮೇಲೆ ಕೊಡ ಎತ್ತಿ ಸಣ್ಣ ಇರ್ತಾರೆ, ಎಲೆ ಮೇಲೆ ನೀರು ಬೇಕು. ಅದನ್ನು ಮಾಡ್ಕೋತ ಹಂಗೆ ಸುಲ್ಕೊಂತ ನಿಜಗುಣ ಪದಗಳ ಹಂಗೆ ಭಯ ಅನ್ಕೊಂತ ದೇಹ ಭಾವನ ಇರ್ತಿರ್ಲಿಲ್ಲ. ದೇಹ ಭಾವ ಕಳೆದ ಆತ್ಮಭಾವದಲ್ಲಿ ನಿಂತ ಹಂಗ ತಲ್ಲೀನ ಆಯ್ತು. ರಾತ್ರಿ 2-3 ಗಂಟೆಗೆ ಎಲ್ಲಾರು ಮುಕ್ಕೊಂಬಿಟ್ಟ ಸುಮ್ಮ ಇರ್ತಿದ್ರಿ. ಎಲ್ಲಾರು ಮುಕ್ಕೊಂಡ ಮೇಲೆ ಕೂತ್ಕೊಂಡು ಬಿಟ್ರು ಅಂದ್ರೆ ಹಂಗೆ ಕುಂತ ಇರ್ತಿದ್ರು. ಲಕ್ಷ ಕೊಟ್ಟು ನೋಡಿದ್ರೆ ಗೊತ್ತಾಯ್ತು. 6 ತಾಸು. 6 ತಾಸು 2-3 ಗಂಟೆ ಸುಮಾರು. ಯೂಶಲಿ 2-3 ಮಧ್ಯ 3 ಗಂಟೆ ಬೆಳಗಿನ ಜಾವ ಹೇಳ್ತಲ್ಲ, ಅವಾಗ ಎದ್ದಲ್ಲೇ ಕುಂತ ಅಲ್ಲೇ ಬೆಳಗ್ಗೆ 4-4:30 ಇದಾಗ್ಮಟ ಆಯ್ದಾದ್ರೆ ಮತ್ತು ನಾನು 4ನೇತ್ತ 5ನೇತ್ತ 6ನೇತ್ತಿದ್ದಾಗ ಹಳೆ ಆಶ್ರಮ ಇತ್ತಲ್ಲ, ಆ ಆಶ್ರಮದಾಗ ನಾನು ಮುಕ್ಕೊಳಕ್ಕೆ ಹೋಗ್ತಿದ್ದೆ. ಮುಕ್ಕೊಳಕ್ಕೆ ಹೋದ್ರೆ ಬೆಳಗ್ಗೆ 3:30-4 ಅಂದ್ರೆ ಗುಡ್ಡದ ಮೇಲೆ ಸೌಂಡ್ ಬರ್ತಿತ್ತು. ಚಣ್ಣ ಅವ್ರ ಕೈಯಾಗ ಒಂದು ದೊಡ್ಡ ಕೆಬ್ಬು ಚಡಿ ಇತ್ತು. ಅದನ್ನು ಹಿಡ್ಕೊಂಡು ಹೋಗೋರು. ಕತ್ಲ ಅವಾಗ ಎಲ್ಲಿ ಬ್ಯಾಟ್ರಿ ಗೀಟ್ರಿ ಏನು ವ್ಯವಸ್ಥೆ ಇಲ್ಲ. ಅದನ್ನು ಹಿಡ್ಕೊಂಡು ಹೋಗಿ 3:30-4 ಸುಮಾರು ಅದನ್ನು ಗುಡ್ಡದ ಮೇಲೆಲ್ಲ ಚಣ್ಣ ಸೌಂಡ್. ನಾವೆಲ್ಲ ನೋಡಿದ್ರೆ ಇರ್ತಿರ್ಲಿಲ್ಲ. ಹಿಂದೆ ಉಗ್ರಾಣ ಇತ್ತು. ಉಗ್ರಾಣದಾಗ ನೀರಿನ ಒಲಿಗೆ ಹಚ್ಚಿ ಹೋಗ್ಬಿಟ್ರು ಅವ್ರು. ಹೀಗೆ ಅವ್ರ ಯಾರು ದೇಹ ಭಾವ ಇಲ್ಲ. ದೇಹ ಭಾವವನ್ನು ಕಳೆಯಾಕ ಹೋಗಲಾಡಿಸಕ ಇದ್ರ ಬಗ್ಗೆ ಎಷ್ಟು ತುಚ್ಛೀಕರಿಸಿ ಹೇಳಿದ್ರು ನಾವು ತಿಳ್ಕೊಳೋದಿಲ್ಲ. ಎಷ್ಟು ಇದ್ರ ಬಗ್ಗೆ ಹೀನಾಯವಾಗಿ ಹೇಳ್ಯಾರ. ಇದು ಎಷ್ಟು ಹೆಂಗೈತಿ, ಹೊಲಸು ನಾರ್ತೈತಿ, ಮಲವಾಡ್ರ ಬಸುಗೆ ಮ್ಯಾಲಿನ ಹೊತ್ತಿಗೆ ತೆಗೆದ್ರೆ ಇದನ್ನ ನೋಡೋಕ್ಕಾಗೋದಿಲ್ಲ. ಇಷ್ಟೆಲ್ಲ ಹೇಳಿದ್ರು ಮತ್ತೆ ಇದ್ರ ಮೇಲೆ ಮೋಹ ಹೋಗೋದಿಲ್ಲ. ಅದಕ್ಕೆ ಇದನ್ನು ಸತತ ಚಿಂತನೆ ಮಾಡಿದಾಗ ಮಾತ್ರ ಇದ್ರ ಮೇಲೆ ಮೋಹ ಹೋಗ್ತೈತಿ. ಇಲ್ಲಿಕ್ಕಂದ್ರೆ ಈ ದುರ್ಗುಣಗಳು ಹಿಂಗೆ ಉಳ್ಕೊಂತ ಹೋಗ್ತಾವೆ. ಇದ್ರ ಮೇಲಿನ ಮೋಹದಿಂದ ಮನುಷ್ಯ ಏನೇನೋ ಮಾಡ್ಕೊಂತ ಹೋಗ್ಬಿಡ್ತಾನೆ. ಅದಕ್ಕೆ ಇದ್ರ ಮೇಲೆ ಬಿಡಬೇಕು ಬಲು ಹಿಂದೆ. ಇದ್ರ ಮೇಲೆ ಮೋಹ ಬಿಡಬೇಕು. ಬಿಡ್ಲಿಕ್ಕಂದ್ರೆ ಕೆಲಸ ಆಗೋದೇ ಇಲ್ಲ.